ಲಕ್ಷ್ಮಣ್ಣವರು ಒಬ್ಬರು 420 ಲಕ್ಷ್ಮಣ ಹಿಟ್ ಆ್ಯಂಡ್ ರನ್ ಕೇಸು. ಲಕ್ಷ್ಮಣ್ಣವರೇ ಅತಿ ಶೀಘ್ರದಲ್ಲಿ ನಿಮಗೆ ಮೈಸೂರಲ್ಲಿ ಒಂದು ಉಚ್ಚಾಸ್ಪತ್ರೆ ಕಟ್ಟಿಸ್ಬೇಕು ಅಂತ ಎಲ್ಲ ತೀರ್ಮಾನ ಆಗಿದೆ. ಅಲ್ಲಿಗೆ ಮೊದಲನೇ ಪೇಷಂಟ್ ಏನಾರು ಆದರೆ ಅದು ನೀವೇ ಅಂತ ಹೇಳ್ಬೇಕಾಗ್ತದೆ. ನಿಮಗೆಲ್ಲೋ ಒಂದು ಕಡೆ ಗೌರವ ಕೊಡಬೇಕು ಅಂತ ಅನಿಸ್ತದೆ. ಆದರೆ ಗೌರವ ನಾವ್ಯಾಕೆ ಕೊಡಲ್ಲ ಅಂದರೆ, ನೀವು ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ಸಂಸದರ ವಿರುದ್ಧ ನೀವು ಗೌರವ ಕೊಡಲಿಲ್ಲ ಅಂದಮೇಲೆ ನಾವ್ಯಾಕೆ ನಿಮಗೆ ಗೌರವ ಕೊಡಬೇಕು ಅನ್ನೋದು ಮೊದಲನೇ ವಿಚಾರ. ಏನಂತ ಹೇಳಿದಿರಿ? ಅಭಿವೃದ್ಧಿ ಆಗಿಲ್ಲ, 15 ವರ್ಷದಿಂದ ಖಾಲಿ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ, ಯಾವುದೂ ಕೆಲಸಗಳಾಗಿಲ್ಲ ಅಂತ ಹೇಳ್ತಿದ್ದೀರಿ. ನೀವು ಎಲ್ಲೋ ಒಂದು ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದ್ರು ಓಡಾಡ್ತಾ ಇದ್ದೀರಾ ಅನ್ನೋದು ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆ ಬಳಿ ಇರತಕ್ಕಂಥ ಯಾವುದೋ ಹೋಟ್ಲಲ್ಲಿ ದೋಸೆ ತಿಂದ್ಬಿಟ್ಟು ಮನೇಲಿ ಮಲ್ಕೋತಾ ಇದ್ದೀರಿ ಅಂತ ಕಾಣಿಸ್ತದೆ. ಎಲ್ಲೋ ನೀವು ಹೊರಗಡೆ ಬರ್ತಾಯಿಲ್ಲ, ಮಾಧ್ಯಮದಲ್ಲಿ ಮಾತಾಡೋಕ್ಕೆ ಮಾತ್ರ ಈ ಹೊರಗಡೆ ಬರ್ತಾ ಇದ್ದೀರಾ ಅಂತ ಕಾಣಿಸ್ತದೆ. ನೀವೊಂದು ಸಲ ನಿಮ್ಮ ಕಣ್ಣಿಗೆ ಕಟ್ಟಿರತಕ್ಕಂಥ ಬಟ್ಟೆನ ತೆಗೆದು ಔಟರ್ ರಿಂಗ್ ರೋಡಲ್ಲಿ ಏನು ಕಾಮಗಾರಿಗಳು ನಡೀತಾ ಇದೆ, ಮತ್ತು ನಂಜನಗೂಡು ರಸ್ತೆಯಲ್ಲಿ ಏನು ಫ್ಲೇವರ್ ಕೆಲಸ ನಡೀತಾ ಇದೆ ಅದನ್ನು ನೋಡಬೇಕು. ಅಷ್ಟು ದೂರ ಹೋಗ್ಬೇಡಿ ಸ್ವಾಮಿ. ನಿಮ್ಮ ಯಾದಗಿರಿ ಮನೆ ಪಕ್ಕದಲ್ಲೇ ಇರತಕ್ಕಂಥ ರೈಲ್ವೆ ಕೆಲಸ ಏನು ನಡೀತಾ ಇದೆ ಅನ್ನೋದು ಸ್ವಲ್ಪ ತಿರುಗಿ ನೋಡಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಮಗಾರಿಗಳು ಇವತ್ತು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಡೀತಾ ಇದೆ. ಅದನ್ನೆಲ್ಲವನ್ನೂ ಕೂಡ ನೋಡದೆ ಏಕಾಏಕಿ ಏನೋ ಒಂದು ಆರೋಪ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಒಂದು ವಿಧಾನಸೌಧ ಮೆಟ್ಲತ್ತಕ್ಕೆ ಹೋಗ್ತಿರಲ್ಲ ನೀವು, ಬೆಂಗಳೂರು ಮೈಸೂರು ರಸ್ತೆ ಯಾರು ಸ್ವಾಮಿ ಮಾಡಿದ್ದು? ನೀವೇನಾರು ಹಳೆ ರಸ್ತೆಯಲ್ಲಿ ಏನಾರು ಓಡಾಡ್ತಾ ಇದ್ದೀರಾ? ಹೊಸ ರಸ್ತೆ ಆಗಿರೋದೇ ನಿಮಗೆ ಗೊತ್ತಿಲ್ವಾ? ಯಾರು ತಂದಿದ್ದು ಸ್ವಾಮಿ? ನಮ್ಮ ಸರ್ಕಾರ ಅಲ್ವ ತಂದಿದ್ದು? ನಮ್ಮ ಸಂಸದರುಗಳಲ್ವ ತಂದಿದ್ದು? ಹಳೆ ಸಂಸದರು ಹೊಸ ಸಂಸದರು ಇಬ್ಬರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅವ್ರು ಮಾಡ್ದೇ ಎಲ್ಲ ಕಾಮಗಾರಿಗಳು ನಡೀತಾ ಇದೆಯಾ? ಮೊದಲಿದ್ದ ಮೈಸೂರು ನಿಮ್ಮ ಸರ್ಕಾರ ಇತ್ತಲ್ಲ ಸ್ವಾಮಿ, ಅವಾಗಿದ್ದ ಮೈಸೂರು ಹೆಂಗಿತ್ತು, ಇವತ್ತು ಮೈಸೂರು ಕೊಡಗು ಕ್ಷೇತ್ರ ಹೆಂಗಿದೆ ಅನ್ನೋದನ್ನು ಸ್ವಲ್ಪ ಸುತ್ತೋರ್ದು ನೋಡಿ.